ಅತ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಸದ್ಯಕ್ಕೆ ಕೋರ್ಟ್ನಲ್ಲಿ ಸಾಗ್ತಾ ಇದೆ. ಇತ್ತ ಬಳ್ಳಾರಿ ಜೈಲಿನಲ್ಲಿ ಆರೋಪಿ ದರ್ಶನ್ಗೆ ಟೆನ್ಷನ್ ಹೆಚ್ಚಳ ಆಗ್ತಾ ಇದೆ. 100 ದಿನಗಳ ಚಡಪಡಿಕೆ ಅದು. ಜೈಲು ಸಿಬ್ಬಂದಿಯಿಂದ ವಿಚಾರಣೆಯ ಮಾಹಿತಿಯನ್ನ ಹಂತ ಹಂತದಲ್ಲೂ ಕೂಡ ಪಡ್ಕೊಳ್ತಾ ಇದ್ದಾರಂತೆ. ಆಮೇಲೆ ಜಾಮೀನು ಸಿಗುತ್ತೆ ಅನ್ನುವಂತಹ ವಿಶ್ವಾಸ ದರ್ಶನ್ಗೆ ಇದೆ. ಶುದ್ಧ ವಿಶ್ವಾಸ ಅವರ ವಕೀಲರ ಪರವಾಗಿ ಇದೆಯಂತೆ. ಹೀಗಾಗಿ ಕಾನ್ಫಿಡೆನ್ಸ್ ನಲ್ಲಿರುವಂತಹ ದರ್ಶನ್ ಓಡಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ದರ್ಶನ್ ಈ ಬೇಲ್ ವಿಚಾರವಾಗಿ ಏನ್ ಮಾತನಾಡ್ತಾ ಇದ್ದಾರಂತೆ, ಎಷ್ಟು ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರಂತೆ, ಮತ್ತು ಬೆನ್ನು ನೋವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವೈದ್ಯರ ಒಪಿನಿಯನ್ ಏನು? ಸರ್ಜಿಕಲ್ ಆಪರೇಷನ್ ಮಾಡಿಸಲೇಬೇಕು ಅನ್ನೋದಾ ಅಥವಾ ಕೇವಲ ಸ್ಕ್ಯಾನಿಂಗ್ ಸಾಕು ಅನ್ನೋದಾ? ಮಮತಾ, ದರ್ಶನ್ ಅವರ ಬೆನ್ನು ನೋವಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾಗಿನಿಂದಲೂ ಸಹಿತ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾ ಬರಲಾಗ್ತದೆ. ಅದ್ರ ಜೊತೆಗೆ ಇತ್ತೀಚೆಗೆ 4-5 ದಿನಗಳಿಂದಲೂ ಸಹಿತ ಮತ್ತೆ ಅದು ತೀವ್ರತರವಾಗಿರ್ತಕ್ಕಂಥ ನೋವು ಕಾಣಿಸಿಕೊಂಡಿರೋದ್ರಿಂದ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ವೈದ್ಯರು ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡಿದ್ರು. ಆಗ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಅವರ ಬೆನ್ನು ಮೂಳೆಗಳೇನಿದೆ ಅಲ್ಲಿ ಊತ ಬಂದಿರೋದು ಕಂಡು ಬಂದಿದೆ. ಹೀಗಾಗಿ ಆದಷ್ಟು ಬೇಗ ಸರ್ಜರಿ ಮಾಡಿಸ್ಬೇಕನ್ನುವಂತ ಮಾತನ್ನ ದರ್ಶನ್ ಅವ್ರಿಗೆ ಹೇಳಿದ್ರು. ಆದ್ರೆ ದರ್ಶನ್ ಅವರು ನಾನು ಬಳ್ಳಾರಿಯಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂತ ಮಾತು ಹೇಳಿದ್ರು. ಮತ್ತೊಂದ್ ಕಡೆಗೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅದನ್ನ ಸ್ಕ್ಯಾನ್ ಮಾಡಿಸ್ಬೇಕಂತ ಹೇಳಿದ್ರು ಸಹಿತ ಇದೆಲ್ಲವನ್ನು ಕೂಡ ಕೊಲೆ ಆರೋಪಿ ದರ್ಶನ್ ಅವರು ನಿರಾಕರಿಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಅಂದ್ರೆ ನಿರಾಕರಿಸೋದಕ್ಕೆ ಆದಷ್ಟು ಬೇಗ ಜಾಮೀನು ಸಿಗುತ್ತೆ. ಬಳ್ಳಾರಿಯಿಂದ ನಾನು ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಅಲ್ಲೇನೆ ಸರ್ಜರಿ ಮಾಡಿಸ್ಕೊಳ್ತೀನಿ ಅನ್ನುವಂತ ಮಾಹಿತಿ ಅಂದ್ರೆ ಮಾತನ್ನ ವೈದ್ಯರ ಮುಂದೆ ಹೇಳಿದ್ರು. ಮತ್ತೊಂದ್ ಕಡೆಗೆ ಇವತ್ತು ನಿನ್ನೆಂದು ಸಹಿತ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಅವರ ಪರವಾಗಿರ್ತಕ್ಕಂಥ ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೆ ಜಾಮೀನು ಸಿಗುತ್ತೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಕೊಲೆ ಆರೋಪಿ ದರ್ಶನ್ ಅವರಿದ್ರೆ, ಇದೇ ಕಾರಣಕ್ಕೋಸ್ಕರ ಜೈಲಿನ ಸಿಬ್ಬಂದಿಗಳಿಂದ ಕ್ಷಣಕ್ಕೂ ಸಹಿತ ಮಾಹಿತಿಯನ್ನ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ, ಮತ್ತೆ ಯಾವೆಲ್ಲ ಪ್ರಮುಖ ಅಂಶಗಳೀಗ ವಾದದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಮತ್ತೆ ಇನ್ನು ಯಾವಾಗ ಅಂದ್ರೆ ಮತ್ತೆ ಎಷ್ಟು ಗಂಟೆಗೆ ಹಾಕಿದ್ರು, ಈ ರೀತಿ ಸಾಕಷ್ಟು ಮಾಹಿತಿಗಳನ್ನ ಅಲ್ಲಿ ಜೈಲು ಸಿಬ್ಬಂದಿಗಳಿಂದ ಪಡೆದುಕೊಳ್ಳುವಂತ ಕೆಲಸವನ್ನ ದರ್ಶನ್ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಷ್ಟೊಂದು ತೀವ್ರತರವಾಗಿರ್ತಕ್ಕಂಥ ಬೆನ್ನು ನೋವಿನ ಸಮಸ್ಯೆ ಇದ್ರು ಸಹಿತ ದರ್ಶನ್ ಅವರು ಜಾಮೀನು ಸಿಗುತ್ತೆ. ಹೀಗಾಗಿ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋದ್ಮೇಲೆ ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲೇನೆ ಈಗ ಸರ್ಜರಿ ಮಾಡಿಸ್ಕೊಳ್ಳೋದನ್ನ ನಿರಾಕರಿಸ್ತಾ ಇದ್ರೆ. ಹೀಗಾಗಿ ಒಂದು ರೀತಿ ಆತ್ಮವಿಶ್ವಾಸದಲ್ಲಿ ಜಾಮೀನು ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದಿನಗಳನ್ನ ಕಳೀತಾ ಇದ್ದಾರೆ. ಮಮತಾ, ಧನ್ಯವಾದ ಅಮರೇಶ್, ನಮ್ಮೆಲ್ಲ ಮಾಹಿತಿಗಾಗಿ.